ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏಯ್, ನೀನ್ ಇವಾಗ ಸುಮ್ನೆ ನಿಂತ್ಕೊಂಡ್ರೆ ಸರಿ. ಸಾನ್ವಿ ಅವರೇ, ನೀವ್ ಇವ್ರ ಮಾತನ್ನೆಲ್ಲ ಕೇಳ್ಬೇಡಿ. ಈಗ ನಾನು ಯಾರ ಮಾತನ್ನು ಕೇಳೋದಿಲ್ಲ. ಚಿರು, ಹೇಳ್ ರಾಧಿಕಾ. ನಾನು ಹೊರಡ್ತೀನಿ. ಎಲ್ಲಿಗೆ ಹೋಗ್ತಿದೀಯಾ? ಬಾಯ್ ಚಿರು. ಏಯ್ ರಾಧಿಕಾ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಎಲ್ಲ ಯಾಕೆ? ನಾನೊಬ್ಳು ನರ್ಸ್, ಇದು ನನ್ನ ಡ್ಯೂಟಿ ಅಷ್ಟೇ. ಸಾರಿ. ಸಾರಿನಾ? ಯಾಕೆ? ನೀವೇನ್ ತಪ್ಪು ಮಾಡಿದ್ರಿ? ನಾನಿಲ್ಲಿಗೆ ಬಂದಿದ್ದೆ ತಪ್ಪು ರಾಧಿಕಾ. ಬಂದು ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ನಾನು ಚಿರುನ ಮದ್ವೆ ಆಗ್ತೀನಿ ಅಂತ ಬಯಸಿದ್ದು ತಪ್ಪೇನೆ. ನನಗೆ ನಿಮ್ಮ ಬಗ್ಗೆ ಆಗ್ಲಿ ಚಿರಂತ್ ಅವ್ರ ಬಗ್ಗೆ ಆಗ್ಲಿ ಏನೂ ಗೊತ್ತಿರಲಿಲ್ಲ. ನೀವಿಬ್ರು ಇಷ್ಟು ಪ್ರೀತಿಸ್ತಿದ್ದೀರಾ ಅಂತ ಗೊತ್ತಿದ್ದಿದ್ರೆ ನಾನು ಖಂಡಿತ ನಿಮ್ಮಿಬ್ರಿಗೂ ಹರ್ಟ್ ಆಗೋ ಹಾಗೆ ನಡ್ಕೋತಿರ್ಲಿಲ್ಲ. ಪ್ರಜ್ವಲ ಆಂಟಿ ಗೌತಮ್ ಅಂಕಲ್ ಮೂಲಕ ಈ ಮ್ಯಾರೇಜ್ ಪ್ರಪೋಸಲ್ ಬಂದಾಗ ಒಬ್ಳು ಹುಡುಗಿಗೆ ಇಷ್ಟ ಆಗೋಂಥ ಎಲ್ಲ ಕ್ವಾಲಿಟೀಸ್ ಚಿರಂತ್ ಅವರಲ್ಲಿದೆ ಅಂತ ಅನ್ನಿಸ್ತು. ಸ್ಟೇಟಸ್ಸು, ಬಿಸ್ನೆಸ್ಸು, ಫಿಸಿಕ್ಕು ಯಾವುದ್ರಲ್ಲೂ ಚಿರಂತ್ ಅವರು ಕಮ್ಮಿ ಇರಲಿಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಚಿರಂತ್ ಅವರಲ್ಲಿ ಒಂದು ಬ್ಯೂಟಿಫುಲ್ ಮನಸ್ಸಿದೆ. ಅದಕ್ಕೆ ಒಂದು ಹುಡುಗಿ ಆಸೆ ಪಡೋ ಥರ ನಾನು ಚಿರಂತ್ ಅವ್ರನ್ನ ನನ್ನವನಾಗಿ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ. ಆ ಪೊಸೆಸಿವ್ ಇಂದಾನೆ ನಾನು ಅಗ್ರೆಸಿವ್ ಆಗಿ ನಡ್ಕೊಂಡೆ. ಆದರೆ ಚಿರಂತ್ ಅನ್ನೋ ಗ್ರೇಟ್ ಪರ್ಸನಾಲಿಟಿನ ಮೋಲ್ಡ್ ಮಾಡಿರೋದು ನೀವು ಅಂತ ಗೊತ್ತಾದ್ಮೇಲೆ ನನಗೆ ನಿಮ್ಮ ಮೇಲೆ ತುಂಬ ಗೌರವ ಬರ್ತಾ ಇದೆ. ನೀವು ರೂಪಿಸಿರೋಂತಹ ಬದುಕಿನ ಮೇಲೆ ನಿಮ್ಗೆ ಹಕ್ಕಿರೋದು. ನೀವು ರೂಪಿಸಿರೋಂತಹ ಬದುಕಿನ ಮೇಲೆ ನಿಮ್ಗೆ ಹಕ್ಕಿರೋದು. ಯಾಕೆ ಅಂದ್ರೆ ಅದು ಪ್ರೀತಿಯಿಂದ ಕೆತ್ತಿರೋ ಶಿಲ್ಪ. ಅದ್ರ ಮೇಲೆ ಬೇರೆ ಯಾರೂ ಅಧಿಕಾರನ ಚಲಾಯಿಸಬಾರ್ದು. ಒಂದ್ ವೇಳೆ ಹಾಗೆ ಮಾಡಿದ್ರೆ ಕೆತ್ತಿರೋ ಶಿಲ್ಪಕ್ಕೂ ಅವಮಾನ ಮಾಡ್ದಂಗಾಗತ್ತೆ. ನಂಗೆ ನಿಜವಾಗ್ಲೂ ಚಿರಂತ್ ಅವ್ರನ್ನ ಮಿಸ್ ಮಾಡ್ಕೋತಿದ್ದೀನಿ ಅನ್ನೋ ಫೀಲಿಂಗ್ಸ್ ಇದೆ. ಆದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರೋ ನೀವಿಬ್ರು ಒಂದಾಗ್ಬೇಕು ಅನ್ನೋ ಸ್ಟ್ರಾಂಗ್ ಫೀಲಿಂಗ್ ಕೂಡ ಇದೆ. ಬನ್ನಿ ನನ್ ಜೊತೆ. ಎಲ್ಲಿಗೆ? ಇಬ್ರು ಬನ್ನಿ ನನ್ ಜೊತೆ. ಹಲೋ ಫ್ರೆಂಡ್ಸ್, ನಾನ್ ನಿಮ್ಮೆಲ್ರಿಗೂ ಒಂದ್ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಎದ್ದೇಳ್ರಿ ಮೇಲೆ. ಏನೇ ನಿಂದು? ರೀ ಅಲ್ಲಿ ನೋಡ್ರಿ. ಶೋ, ನನ್ ಗಂಡ ಇಲ್ಲಿ ಬಂದ್ ಏನೋ ದಬಾಕ್ತಾರೆ ಅನ್ಕೊಂಡ್ರೆ ಅದ್ಯಾವ್ದೋ ಹಾಳ್ ಭಾಂಗ್ ಕುಡ್ದು ತೂಕಡಿಸ್ತಾ ಇದಾರಲ್ಲ. ಲೇ ಅನಗ, ಏನೇ ನಡೀತಾ ಇದೆ ಅಲ್ಲಿ? ನನ್ಗೇನ್ ಗೊತ್ತಮ್ಮ, ಏನೋ ಆಗುತ್ತೆ ಅನ್ಕೊಂಡ್ ಬಂದೆ, ಏನೂ ಆಗ್ಲಿಲ್ಲ. ರಾಧಿಕಾ, ಚಿರಂತ್ ಅವ್ರೆ, ನೀವಿಬ್ರು ಮೇಡ್ ಫಾರ್ ಈಚ್ ಅದರ್. ನಿಮ್ಮಿಬ್ರನ್ನ ದೂರ ಮಾಡೋ ಶಕ್ತಿ ನನಗಲ್ಲ, ಬೇರೆ ಯಾರಿಗೂ ಇಲ್ಲ.
ನೀವಿಬ್ರು 100 ಕಾಲ ಜೊತೆಯಾಗಿದ್ದು ಸಂತೋಷವಾಗಿರಿ. ಒನ್ಸ್ ಅಗೇನ್ ಎಲ್ರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನಿದೆ ಇನ್ಸ್ಪೆಕ್ಟರ್ ಎಷ್ಟೊತ್ನಲ್ಲಿ ಕಾಲ್ ಮಾಡ್ತಿದ್ದಾರೆ? ಹೇಳಿ ಸರ್. ಸರಿ ಸರ್, ಬೆಳಗ್ಗೆನೆ ಬರ್ತೀವಿ. ಈ ವಿಷಯನ ಚಿರುಗ್ ಮೊದಲು ತಿಳಿಸ್ಬೇಕು. ಹಲೋ ಚಿರು, ನಾವು ಸಿಕ್ಕಾಕೊಂಡ್ಬಿಟ್ವಿ.